ನಮಸ್ತೆ ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಖಣದಾಳ ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆ ಬುಧವಾರ 12/11/2025 ಜರುಗಿತು. ಜನರಿಲ್ಲದ ಗ್ರಾಮ ಪಂಚಾಯಿತಿ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆ ಮಾಡಲು ಮುಂದಾಗಿದ್ದ ಖಣದಾಳ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮತ್ತು ಅಧ್ಯಕ್ಷರು ಸದಸ್ಯರಿಗೆ ಖಣದಾಳ ಗ್ರಾಮದಲ್ಲಿ ಮುಖಭಂಗವಾಗಿತ್ತು. ಖಣದಾಳ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಗ್ರಾಮ ಸಭೆಯನ್ನ ನಾಡಗೀತೆ ಮೂಲಕ ಪ್ರಾರಂಭಿಸಿದ್ರು. ನಂತರ ಗ್ರಾಮ ಸಭೆಯನ್ನ ಪ್ರಾರಂಭಿಸುವಾಗ ಜನರಿಲ್ಲದಕ್ಕಾಗಿ ಆನಂದ ವಡ್ಡರ್ ಅವರು ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದ್ರು. ಆನಂದ್ ಅವರಿಗೆ ಜನರಿಲ್ಲದೆ ಬಂದಿರುವ ಜೆಂಡಾ ಮೂಲಕ ಗ್ರಾಮ ಸಭೆಯನ್ನ ಮಾಡಬಹುದು ಅಂತ ಗ್ರಾಮದ ಅಭಿವೃದ್ಧಿ ಅಧಿಕಾರಿಗಳು ಹೇಳಿದ್ರು. ನಂತರ ಗ್ರಾಮದ ಲೆಕ್ಕ ಪರಿಶೋಧನೆ ಮಾಡಲಾಗಿದೆ. ಇದರ ಬಗ್ಗೆ ಆನಂದ್ ಅವರು ಪ್ರಶ್ನೆ ಕೇಳಿದ್ರೆ ಅಧಿಕಾರಿಗಳು ಸರಿಯಾದ ಉತ್ತರ ಕೊಡಲಿಲ್ಲ ಮತ್ತು ಗ್ರಾಮದ ಪಂಚಾಯಿತಿ ಅಧಿಕಾರಿಗೆ ರವಿ ಹಿಡ್ಕಲ್ ಅವರು ಅವರ ವೈಯಕ್ತಿಕ ಸಮಸ್ಯೆಯನ್ನ ಕೇಳಿದ್ರೆ ಅದು ನನಗೆ ಗೊತ್ತಿಲ್ಲ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನ ಕೇಳಿ ಅಂತ ಅಸಭ್ಯತನವನ್ನ ಹೇಳಿದ್ದಾರೆ ಎಂದು ರವಿ ಹಿಡ್ಕಲ್ ಅವರು ನಿರೂಪಿಸಿದರು. ಪ್ರತಿ ವರ್ಷ ಗ್ರಾಮ ಸಭೆ ಸಾಮಾಜಿಕ ಪರಿಶೋಧನೆ ಅಂದರೆ ಯಾಕೆ ಮಾಡ್ತಾರೆ ಅಂತ ನಿಮಗೆ ಎಲ್ಲರೂ ಈ ಒಂದು ಗ್ರಾಮ ಪಂಚಾಯತಿಗೆ ಹಣಕಾಸು ಯೋಜನೆ ಧನ ಸರ್ಕಾರದಿಂದ ನಿಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಸಲುವಾಗಿ ಹಣ ಬಿಡುಗಡೆ ಮಾಡ್ತಾರೆ. ಆ ಹಣ ಸರಿಯಾಗಿ ನಿಯೋಗ ಆಗಿದೆ ಇಲ್ಲ ಅನ್ನೋದು ತಿಳ್ಕೊಳ್ಬೇಕು. ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು, ಪ್ರತಿಯೊಬ್ಬರ ಅಧಿಕಾರನೂ ಐತಿ ತಿಳ್ಕೊಳ್ಬೇಕಂತ. ಸರ್ಕಾರದಿಂದ ಬಂದಂಥ ಹಣ ಸರಿಯಾದ ಇದಕ್ಕೆ ಹೋಗ್ಬೇಕಂತ ಕೆಲಸ ಆಗಬೇಕು. ನೀವು ಪಂಚಾಯತಿಯಲ್ಲಿ ಏನೇನು ನಿಮಗೆ ಕೆಲಸ ಆಗಬೇಕು, ನಿಮ್ಮ ಗ್ರಾಮ ಅವ್ರು ಪ್ರತಿಯೊಬ್ಬರಿಗೂ ಇದಾಗಬೇಕು. ಖರ್ಚು ಮಾಡಿದ್ರು ಅಲ್ಲಿ ಕರೆಕ್ಟ್ ಮಾಡಿದ್ದಾರೆ ಅನ್ನೋದು ನಿಮಗೂ ಗೊತ್ತಾಗಬೇಕು ಅನ್ನೋ ಸಲುವಾಗಿನ ಇದನ್ನು ಪರಿಶೋಧನೆ ಮಾಡೋ ಸಲುವಾಗಿನ ಇದನ್ನು ಸಮಿತಿ ಮಾಡಿದ್ದಾರೆ. ಇದಕ್ಕೆ ಅನುಮೋದನೆ ಕೊಟ್ಟಾಗ ನಿಮ್ಮೆಲ್ಲ ಕೆಲಸ ಸರಿಯಾಗಿದ್ದರೆ ನೀವು ಹೇಳಬೇಕಾಗ್ತೈತಿ. ಇಲ್ಲ ಅಂತಂದ್ರೆ ಅದಕ್ಕೆ ಇಂಥಲ್ಲಿ ನೀವು ಕೆಲಸ ಆಗಿಲ್ಲ ಅನ್ನೋದು ನೀವು ಸ್ಪಷ್ಟವಾಗಿ ಹೇಳಬೇಕು. ಇಲ್ಲ ಕೆಲವು ಸಲ ಏನಾಗ್ತೈತಿ, ಮುಂದೆ ಮಾಡ್ತೇವೆ ಅಂತೇಳಿ ಅರ್ಧ ಕೆಲಸ ಬಿಟ್ಟು ನಿಮ್ಗೆ ಪೂರ್ತಿ ಬಿಲ್ ಬರೋದು ತಪ್ಪಾಗ್ತದೆ. ಅದ್ರ ಸಲುವಾಗಿ ನಿಮ್ಗೆಲ್ಲ ಇದನ್ನು ಕೊಟ್ಟದೈತಿ. ಅದಕ್ಕೆ ನಿಮಗೆ ಅಧಿಕಾರ ಕೊಟ್ಟದ್ದು ಗೌರ್ಮೆಂಟ್ ಸಲುವಾಗಿ. ಅದ್ರ ಸಲುವಾಗಿ ನಮ್ಗೆ ಇದಕ್ಕೆ ಯಾವ ನಮ್ಗೆ ಅಧಿಕಾರ ಯಾವ್ದು ಇದ್ರಾಗ ಅವರೆಲ್ಲ ಮಾಡಿದ್ದಕ್ಕೆ ನಾವು ಅನುಮೋದನೆ ಕೊಟ್ಟು ಎಲ್ಲರನ್ನೂ ಕೇಳ್ಕೊಂಡು ಅನುಮೋದನೆ ಕೊಡ್ರಿ ಅಂತ ಸಲುವಾಗಿ ನಾವು ನೋಡಲ್ಲ ಹಾಕಿರ್ತಾರೆ. ನಮಸ್ಕಾರ. ಆ ಗೇಟ್ ಕೆಲಸ ಸರ ನಾವು ಉದ್ಯೋಗ ಖಾತ್ರಿ ಕ್ರಿಯಾಯೋಜನೆ ತಗೊಂಡೇವ್ರಿ. ಸಲ 25-26 ಸಾಲಿಗೆ ಅಪ್ರೂವ್ ಸರ್. ಅದಕ್ಕೊಬ್ರು ಯಾರು ನಾವು ವೆಂಡರ್ ಕರೆದು ಮಾತಾಡಿ ಮಾಡಕ್ ಅದ್ ಹೆಂಗ ಕೇಳ್ರಿ. ಉದ್ಯೋಗ ಖಾತ್ರಿ ಕಾಂಟ್ರಾಕ್ಟರ್ ಗವರ್ಮೆಂಟ್ ಆಗಿಲ್ಲ. ಜಸ್ಟ್ ಒಬ್ರು ವೆಂಡರ್ ಕರೆದು ಒಂದು ಏಜೆನ್ಸಿ ಕರೆದು ಅವ್ರಿಗೆ ನಾವು ಮೆಟೀರಿಯಲ್ ಸಪ್ಲೈ ಮಾಡಕ್ಕೆ ಕೆಲಸ ಸ್ಟಾರ್ಟ್ ಮಾಡ್ಬೇಕು. ಅದನ್ನ ಒಬ್ರಿಗೆ ಯಾರ್ಯಾರು ಜವಾಬ್ದಾರಿ ಕೊಡ್ತೀವಿ ನಾವು. ಸಾಕಷ್ಟು ನಮ್ಮ SMC ಅಧ್ಯಕ್ಷರು ಭಾಳ ಸಲ ಹೇಳ ಕುಮಾರ್ ಬಂದಾರ. ಆ ಗೇಟ್ ಒಂದು ಮಾಡಿಕೊಡ್ರಿ ಅಂತ ಹೇಳಕತ್ತೀವಿ. ಒಂದು ವರ್ಷ ಕೊಡ್ರಿ ಸರ್. ಸಣ್ಣ ಡಿಮೇಜ್ ರೊಕ್ಕ ಏನು ಸರ್? ಸಣ್ಣ ಡಿಮೇಜ್ ಡೆಮಾಲಿಷ್ ಮಾಡ್ತಾವ ಪಂಚಾಯತಿ ಕರ್ಸ್ಕೊಂಡ್ಬಿಟ್ಟು ಅಲ್ಲಿ ಸಾಲಿ ಕೊಡಕ್ ಬರಂಗಿಲ್ಲ. ಈಗ ಕೇಳ್ರಿ, ಈಗ ಚರ್ಚೆ ಏನು ಗೇಟ್ ಬಗ್ಗೆ ಕೇಳಿದಾರೆ. ಗೇಟ್ ಬಗ್ಗೆ ಇನ್ನೊಂದು ವಿಷಯ, ಡೆಮಾಲಿಷ್ ಮಾಡಿದ ನಿಯಮಾನುಸಾರವಾಗಿ ನಾವು ಗ್ರಾಮ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಬೇಕು. ಅದು ಮಾಡಿದ್ವಿ. ಅದನ್ನ ನಿಮ್ಮ ಲೆಕ್ಕ ಮುಗಿತು. ಅದು ನಮ್ಗೆ ಬೇಡ ವಿಷಯ ಇದೆ. ಈಗ ನಮಗೆ ಗೇಟ್ ಅಂದ್ರೆ ಈ ಗೇಟ್ ಐತಿ ಅಕ್ಕ ಆಗ್ಬಾರ್ದು. ಅದು ಸರ್ ಇಲೆಕ್ಷನ್ ಟೈಮ್ದಾಗ ಬಸ್ ತಿರ್ಗಾಕ್ ಬರಂಗಿಲ್ಲ. ಇನ್ನ ಈ ಕೈ 3 ಫೂಟ್ ಈ ಕೈ 3 ಫೂಟ್ ಅಡಾಗ್ಲಾಗ್ಬೇಕು. ಸ್ಟೇಟ್ ಹೋಗಿ 2 ಪಿಲ್ಲರ್ ಪ್ರಾಬ್ಲಮ್ ಆಗಿ ಅದನ್ನ ಮಾಡತಕ್ಕದ್ದು ನಿಮ್ಮ ಜವಾಬ್ದಾರಿ. ನೀವು NREG ತಗೋರಿ, 15 ತಗೋರಿ. ಸರ್ ಅದೇ ಕೇಳ್ರಿ, ಅದನ್ನ ದೊಡ್ಡದು ಮಾಡ್ಬೇಕಂತೇಳಿ ಇನ್ನೊಂದ್ ಸ್ವಲ್ಪ ಹೊಡ್ಕೊಂಡು ಕಾಲಮ್ ಹಾಕಿ ದೊಡ್ಡದು ಕಮಾಂಡ್ ಟೈಪ್ ಮಾಡ್ಬೇಕಂತ ಹೇಳಿ ಉದ್ದೇಶ ಐತ್ರಿ. ಅದೊಂದು ವಾರದಾಗ ಯಾರಲ್ಲಿ ವೆಂಡರ್ ಕರ್ದ ಅಧ್ಯಕ್ಷರ ಒಂದ್ ಸ್ವಲ್ಪ ನೀವು ಉಪಾಧ್ಯಕ್ಷ ನಮ್ಮ ಮೆಂಬರ್ ಎಲ್ಲ ಇಲ್ಲೇ ಅದಾರೆ. ಏನಾಗೈತಿ, ಉದ್ಯೋಗ ಖಾತ್ರಿ ಕೆಲಸ ಯಾರು ಮಾಡಕ್ಕಿಲ್ಲ ಅಂತ ಅವು ಪೇಮೆಂಟ್ ಜರ ಡಿಲೇ ಆಗತ್ತವ. ಕಾರಣ ಭಾಳ ಅದಾವು. ಈಗ ಅದ್ರೊಳಗ ನಮ್ಮ ಪಂಚರು ಉಪಾಧ್ಯಕ್ಷರು ಅಧ್ಯಕ್ಷರು ಎಲ್ಲ ಮೆಂಬರ್ಸ್ ಕಂಪ್ನಿ ಐತಿ. ಅವ್ರಿಗೂ ಅದು ಜವಾಬ್ದಾರಿ ಐತಿ. ಇಲ್ಲಿ ಊರಾಗ ಒಬ್ರು ಯಾರು ಮಾಡ್ತೀವಿ ಅಂದ್ರೆ ಪಂಚ ಕದ ಮಾಡಕ್ ಯಾಕಂದ್ರೆ ಅಪ್ರೂವ್ ಐತಿ. ಅದು ವರ್ಕ್ ಕ್ರಿಯಾ ಯೋಜನೆದಾಗ ರಿಲೀಸ್ ಐತಿ. ಜಸ್ಟ್ ನೀವು ಎಸ್ಟಿಮೇಟ್ ಮಾಡಿದ್ರು ವರ್ಕ್ ಸ್ಟಾರ್ಟ್ ಮಾಡೋದು ಅಷ್ಟೇ ಐತಿ. ಬೇರೆ ಕೆಲಸಕ್ಕೆ ನಾ ಮಾಡ್ತೀನಿ ನಿಮ್ಮ ಗ್ರಾಮ ಪಂಚಾಯತಿ ಅವರ ಅಧ್ಯಕ್ಷರ ಉಪಾಧ್ಯಕ್ಷರ ಸದಸ್ಯರ ಯಾರು ಕಾಂಟ್ರಾಕ್ಟರ್ ಯಾರು ಮಾಡದೇ ಇದ್ರ ಮುಂದಿನ ಕೆಲಸ ನಾನು ಕೂಡ ಆ ಕೆಲಸ ಮಾಡ್ತೀವಿ.
ಮಾಡ್ಬೋದು ಇದೇನು ಯಾರು ಕೆಲಸ ಸಾಲಿ ಗೇಟ್ ನಾ ಮಾಡಿ ಕೊಡ್ತೀನಿ ಒಂದ್ ಸೆಕೆಂಡ್ ನಾನು ಯಾವಾಗ ರೊಕ್ಕ ಬರುವಾಗ ಸಾಲಿ ಗೇಟ್ ಮಾಡಂಗಿಲ್ಲ ಅಂದ್ರೆ ಕಾಂಟ್ರಾಕ್ಟರ್ ಇದು ನಮ್ಮ ಕಾಲದ ಯಾರು ಕೆಲಸ ಮಾಡಂಗಿಲ್ಲ ಇಲ್ಲ ಅವ್ರು ಆನಂದ್ ಹೇಳ್ಬೇಡ್ರಿ ನಮ್ಮ ಪಂಚಾಯತ್ ಯಾರು ಮಾಡಂಗಿಲ್ಲ ಆನಂದ ಈಗ ಕೇಳ್ರಲ್ಲ ಈಗ ನಾವು ಹೇಳೋದು ಅವ್ರು ಹೇಳೋದು ಗೊತ್ತಿರ್ತಾರೆ ಉಳಿದ ಕೆಲಸ ಏನ್ ಮಾಡ್ತಾರೋ 50 ಮನುಷ್ಯ ಕೆಲಸ ಎಲ್ಲ ಮಾಡ್ತಾರ ಅದು ಉದ್ಯೋಗ ಖಾತ್ರಿ ಕೆಲಸ ಕೊಲ್ಲತಾರೋ ಅವರು ಕೇಳ್ತಾರ. ಈ ಸಂದರ್ಭದಲ್ಲಿ ಕನ್ನಡ ಶಾಲೆಯ ಮುಖ್ಯೋಪಾಧ್ಯಾಯರು ಆದ ಎಸ್ಎಸ್ ಕುಮಾರ್ ಸರ್ ಅವರು ಶಾಲೆಯ ಗೇಟ್ ಮತ್ತು ಅಡುಗೆ ಕೊಠಡಿಯ ಬಗ್ಗೆ ಹಲವಾರು ಸಾರಿ ಗ್ರಾಮದ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಮಾಡಿರುತ್ತಾರೆ. ಆದರೆ ಗ್ರಾಮದ ಅಭಿವೃದ್ಧಿ ಅಧಿಕಾರಿಗಳು ಯಾವುದೇ ರೀತಿ ಕಾಳಜಿ ತೋರಿಸಿಲ್ಲ. ಗ್ರಾಮದ ಅಭಿವೃದ್ಧಿ ಅಧಿಕಾರಿಗಳು ಮೊದಲಿಗೆ ವೃತ್ತಿಯಲ್ಲಿ ಶಿಕ್ಷಕರು ಆದರೂ ಕೂಡ ಖನದಾಳ ಊರಿನ ಶಾಲೆ ಮೇಲೆ ಮತ್ತು ಶಾಲೆಯ ಮಕ್ಕಳ ಮೇಲೆ ಯಾವುದೇ ರೀತಿಯ ಕಾಳಜಿಯನ್ನು ವಹಿಸುತ್ತಿಲ್ಲ. ಈ ಸಂದರ್ಭದಲ್ಲಿ ಗೇಟ್ ಅನ್ನ ನಿಮಗೆ ಮಾಡಿಕೊಡಲು ಆಗದಿದ್ರೆ ನಮಗೆ ಹೇಳಿ, ನಾವು ನಮ್ಮ ಸ್ವಂತ ಖರ್ಚಲ್ಲಿ ಮಾಡಿಕೊಡ್ತೀವಿ ಅಂತ ರವಿ ಹಿಡಿಕಲ್, ಆನಂದ್ ವಡ್ಡರ್, ಹನುಮಂತ ಮಾಂಗ, ಅರ್ಜುನ್ ಉಗಾರ್, ಮಾರುತಿ ಅಕ್ಕಿನವರ್ ಅವರು ಅಭಿವೃದ್ಧಿ ಅಧಿಕಾರಿಗಳಿಗೆ ಹೇಳಿದರು. ಈ ಸಂದರ್ಭದಲ್ಲಿ ಕಣದಾಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರು, ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ಗ್ರಾಮ ಪಂಚಾಯತ್ ಸಿಬ್ಬಂದಿ ಮತ್ತು ಆನಂದ್ ವಡ್ಡರ್, ರವಿ ಹಿಡಿಕಲ್, ಹನುಮಂತ ಮಾಂಗ, ಅರ್ಜುನ್ ಉಗಾರ್, ಮಾರುತಿ ಅಕ್ಕಿನವರ್, ಚೇತನ್ ಅಕ್ಕಿನವರ್, ರಾಮಕೃಷ್ಣ ದಳ್ವಾಯ್ ಊರಿನ ಹಿರಿಯರು ಉಪಸ್ಥಿತರಿದ್ದರು. ಮಂಜುನಾಥ್ ಮಾಂಗ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.